ನಮಸ್ಕಾರ. ನಾನು ಈ ದಿನ ಬಿಲ್ವಪತ್ರೆ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಬಿಲ್ವಪತ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಸಾರು, ಖಾರ, ತಂಬುಳಿ, ಚಟ್ನಿ ಎಲ್ಲವೂ ಮಾಡ್ಬೋದು. ಅದ್ರ ಜೊತೆ ಕಷಾಯ ಸಹಿತ ಪ್ರತಿಯೊಂದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ತಲೆನೋವಾದಾಗ, ಅಜೀರ್ಣವಾದರೆ, ಊಟ ಸೇರದಿದ್ದರೆ ಈ ಸಾರು ಮಾಡಿಕೊಂಡು ಊಟ ಮಾಡ್ಬೋದು. ಬಾಣಂತಿಯರಿಗೆ ಬಾಣಂತನದಲ್ಲಿ ಈ ಸಾರನ್ನು ಮಾಡಿ ಹಾಕ್ತಾರೆ. ಇಲ್ಲಿ ಸ್ವಲ್ಪ ಎಳೆತಾದ ಒಂದು ಮುಷ್ಟಿ ಬಿಲ್ವಪತ್ರೆ ಎಲೆನ ತಗೊಂಡಿದ್ದೀನಿ. ಈ ಸಾರು ಯಾರು ಬೇಕಾದರೂ ಊಟ ಮಾಡ್ಬೋದು. ಈಗ ಸಾರಿನ ರೆಸಿಪಿ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕೋಣ. ಈ ಸಾರಿಗೆ ತುಪ್ಪನೇ ಹಾಕೋದು. 2 ಒಣಮೆಣಸಿನ್ಕಾಯಿ ಚೂರನ್ನು ಹಾಕಿದ್ದೀನಿ. ಸ್ವಲ್ಪ ತುಪ್ಪ, ಜೀರಿಗೆ, ಒಣಮೆಣಸನ್ನ ಫ್ರೈ ಮಾಡಬೇಕು. ಈಗ 1/4 ಚಮಚದಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಪರಿಮಳ, ರುಚಿ, ಬಣ್ಣಕ್ಕೆ 1/4 ಚಮಚದಷ್ಟು ಅರಿಶಿನ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಈ ಸಾರಿಗೆ ಖಾರ ಅಂತ ಹಾಕೋದು ಕಾಳು ಮೆಣಸಿನ ಪುಡಿ. ನಾನಿಲ್ಲಿ 1/4 ಚಮಚದಷ್ಟು ಹಾಕ್ತೀನಿ. ಕಾಳು ಮೆಣಸಿನ ಕಾಳು ಪುಡಿ ಹಾಕಿದ ಮೇಲೆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಉರಿಗಾರ ಹೊರಟೋಗುತ್ತೆ. ಈಗ ಬಿಲ್ವಪತ್ರೆ ಎಲೆಗಳನ್ನು ಹಾಕೋಣ. ಹಾಗೆ ಚೆನ್ನಾಗಿ ಬಾಡಿಸ್ಬೇಕು. ಸಾರಿನ ಒಗ್ಗರಣೆಗೆ ತುಪ್ಪ ಹಾಕಿದರೂ ಸಹಿತ ಅನ್ನ ಕಲಿಸ್ಕೊಬೇಕಾದ್ರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಸುರಿದು ಊಟ ಮಾಡಬೇಕು. ಆವಾಗ ಅದ್ರ ರುಚಿ ಬಹಳ ಟೇಸ್ಟ್ ಇರುತ್ತೆ. ಈಗ ನೋಡಿ, ಬಿಲ್ವಪತ್ರೆ ಎಲೆ ಸ್ವಲ್ಪ ಬಾಡಿದೆ. 1 ಲೋಟದಷ್ಟು ನಾನು ನೀರು ಹಾಕ್ತೀನಿ. ನೀರು ಹಾಕಿದ ಮೇಲೆ ಒಂದು ಸರಿ ಒಗ್ಗರಣೆನ ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಮಾಡಬೇಕು. ಈಗ ಬೆಲ್ಲ ಹಾಕೋಣ. ಇದು ಸ್ವಲ್ಪ ಸಿಹಿಯಾಗಿ ಮಾಡುವಂತಹ ಸಾರು. ಸಿಹಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಹಾಗೆ ರುಚಿಗಾಗೋಷ್ಟು ಉಪ್ಪನ್ನು ಹಾಕೋಣ. ಈ ಸಾರಿನ ರುಚಿಗೆ ವಾಟೆ ಹುಳಿ ಪುಡಿ 1/4 ಚಮಚದಷ್ಟು ಹಾಕ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾರ್ಕೆಟಲ್ಲಿ ಸಹಿತ ಈಗ ಸಿಗುತ್ತೆ. ಬಾಣಂತನದಲ್ಲಿ ವಾಟೆ ಹುಳಿ ಪುಡಿನೇ ಉಪಯೋಗಿಸೋದು. ಈಗ ಸಾರನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಬತ್ತಬೇಕು. ಇಲ್ಲಿ ಕೊತ್ತಂಬರಿ, ಜೀರಿಗೆ, ವಾಟೆ ಹುಳಿ ಪುಡಿ, ಕಾಳು ಮೆಣಸೆಲ್ಲ ಹಾಕಿರೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡುತ್ತೆ. ಈ ಸಾರು ಊಟ ಮಾಡಬೇಕಾದ್ರೆ ಅನ್ನದ ಜೊತೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು. ಆವಾಗ ತುಂಬ ತಂಪು ಕೊಡುತ್ತೆ. ಈಗ ಸಾರು ಕುದೀತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಸಾರನ್ನು ಕುಡಿಬೇಕಾದ್ರೆ ಈ ಬಿಲ್ವಪತ್ರೆ ಎಲೆಯನ್ನು ಬದಿ ಸರಿಸಿ ಲೋಟಕ್ಕೆ ಹಾಕ್ಕೊಂಡು ಕುಡೀರಿ. ತುಂಬ ರುಚಿ. ಬಿಲ್ವಪತ್ರೆ ಎಲೆಗಳು ಸಿಕ್ಕಿದರೆ ಸಾರು ಮಾಡಿಕೊಂಡು ತಿಂಗಳಿಗೆ ಒಮ್ಮೆನಾದರೂ ಊಟ ಮಾಡಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸಿಂಪಲ್ಲಾಗಿ ಮಾಡುವಂತಹ ಸಾರು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.